ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ತಮ್ಮಲೇ ನೋಡಿರ್ತೀರಾ, ಯಾರು ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಆಗಿ ಬರುತ್ತೆ, ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ಏನಪ್ಪ ಅಂದರೆ ಇವಾಗ ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇವಾಗ ಹಳ್ಳಿಗೆ ಬರ್ತಾಯಿದ್ದೀವಿ ಅಂದರೆ ಯಾರಾದರೂ ಬಂದ ತಕ್ಷಣ ಹೇಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ, ತಿಂಡಿ ಆಯ್ತು ಅಂತ ಕೇಳ್ತಾರೆ. ಸಿಟಿಯಲ್ಲಿ ಸತ್ರು ಯಾರೂ ತಿರುಗಿ ನೋಡೋಲ್ಲ. ಮತ್ತು ಹಳ್ಳಿ ಕಡೆ ಭಾಷೆನೇ ಒಂಥರ, ಉಂಡ್ರ ತಿಂದ್ರ, ಬನ್ನಿರಿ, ಯಾವಾಗ ಬಂದ್ರಿ ಅಂತ ವಿಚಾರಿಸ್ತಾರೆ. ಅಲ್ಲಿ ಪಕ್ಕದಲ್ಲಿ ಸತ್ತಿದ್ರು ನೀವು ಯಾಕೆ ಹಿಂಗೆ, ಯಾಕೆ ಕಳ್ತಿದ್ದೀರಾ, ಯಾಕೆ ಗಲಾಟೆ ಆಗ್ತಾಯಿದೆ ನಿಂತ್ಕೊಂಡು ನೋಡ್ತಾರೆ ಹೊರತು ಯಾರೂ ಬಿಡ್ಸೋಕ್ಕೆ ಬರೋಲ್ಲ. ಹಳ್ಳಿ ಕಡೆನೂ ಅದು ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಾಯಿದೆ ಹಳ್ಳಿ ಕಡೆನೂ. ಅಂದರೆ ಯಾಕಂದರೆ ಇವಾಗ ಬರ್ತಾ ಕಾಲ ವಾತಾವರಣನೇ ಇವಾಗ ನೇಚರ್ ಯಾವ ಥರ ಇರುತ್ತೋ ಆ ಥರ ನಾವು ಹೊಂದ್ಕೊಂಡು ಹೋಗ್ಬೇಕಲ್ಲ. ಹಳ್ಳಿ ಕಡೆನೂ ಇವಾಗ ಕಡಿಮೆ ಆಗ್ತಾಯಿದೆ. ನಾನು ಮದುವೆ ಆದ ಇರೋಕ್ಕೂ ಇವಾಗಿನಕ್ಕೂ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಬಂದ ತಕ್ಷಣ ಯಾರಾಗಲಿ ಯಾವಾಗ ಬಂದಮ್ಮ, ಹೆಂಗಿದ್ದೀರಮ್ಮ, ನಿಮ್ಮ ಅತ್ತೆ ಮಾವ ಹೆಂಗಿದ್ದಾರೆ, ನಿಮ್ಮ ಮನೆಯವ್ರು ಹೆಂಗಿದ್ದಾರೆ, ಮಕ್ಳು ಹೆಂಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಎಲ್ಲರೂ ಆರಾಮ ಅಂತ ಬಂದ ತಕ್ಷಣ ಇನ್ನೂ ದಾರಿಯಲ್ಲಿ ಇಳಿದ್ಬಿಟ್ಟು ಮನೆಗೆ ಬರೋಕ್ಕೂ ಮುಂಚೆನೇ ನೋಡಿದವರೆಲ್ಲ ವಿಚಾರಿಸ್ತಾರೆ, ಹೇಗಿದ್ದೀರಾ, ಹೆಂಗಿದ್ದೀರಾ, ಏನು ಸಮಾಚಾರ ಅಂತ. ಅದೇ ಒಂದು ತಿಂಗಳು ಇದು ಪೇಟೆಯಲ್ಲಿ ಬಾಗಿಲು ಹಾಕ್ಕೊಂಡು ಒಳಗೆ ಇರ್ರಿ, ಯಾರೂ ಕೇಳಲ್ಲ. ಒಂದು ವರ್ಷ ಬಿಟ್ಕೊಂಡು ಮನೆಗೆ ಬರ್ರಿ, ಯಾಕೆ ಬಂದ್ರಿ, ಯಾಕೆ ಇಷ್ಟು ದಿನ ಹೋಗಿದ್ರಿ ಅಂತಂದು ಯಾರೂ ಕೇಳೋಕ್ಕೆ ಹೋಗಲ್ಲ. ಆ ಥರ ಪೇಟೆ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇನ್ನೊಂದು ಏನಪ್ಪ ಅಂದರೆ ಬಂದ ತಕ್ಷಣ ನಮ್ಮ ಮನೆಯಲ್ಲೇ ನಾವು ಇದು ಮಾಡಬೇಕು ಅನ್ನೋದೇನಿಲ್ಲ. ಇವಾಗ ನಾನು ಬಂದಿದ್ದೀನಿ ಅಂದರೆ ನಮ್ಮ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಚಿಕ್ಕಪ್ಪರ ಮನೆ, ದೊಡ್ಡಮ್ಮರ ಮನೆ, ನಮ್ಮ ಅಕ್ಕರ ಮನೆ, ನಮ್ಮ ಮಾವರ ಮನೆ, ನಮ್ಮ ಅಜ್ಜಿ ಮನೆ, ಆ ಥರ ಹೋಗಿ ನಾವು ಊಟ ಮಾಡ್ತೀವಿ. ಅವರು ಬರ್ತಾರೆ, ನಾವು ಹೋಗ್ತೀವಿ, ನಾವು ತಂದಿರೋದು ಅವ್ರಿಗೆ ಕೊಡ್ತೀವಿ, ಅವರು ಏನಾದರೂ ಮಾಡಿದರೆ ನಮಗೆ ಕೊಡ್ತಾರೆ, ನಾವು ಅವ್ರ ಮನೆಗೆ ಹೋಗೋದು, ಅವರು ನಮ್ಮ ಮನೆಗೆ ಬರೋದು. ಈ ಪೇಟೆಯಲ್ಲಿ ನಮ್ಮ ಮನೇಲಿ ನಾವೇ, ಅವ್ರ ಮನೇಲಿ ಅವರು. ಇವಾಗ ನಮ್ಮ ಮನೇಲಿ ಏನೋ ಒಂದು ಟಿಫನ್ ಏನೋ ಮಾಡಿರ್ತೀವಿ, ನಮ್ಗೆ ಇಷ್ಟ ಆಗಿರಲ್ಲ, ಅದಿಷ್ಟ ಆಗಿರಲ್ಲ, ಏನೋ ಗಡಿಬಿಡಿಯಲ್ಲಿ ಮಾಡಿರ್ತೀವಿ, ಇಲ್ಲ ಏನೋ ಒಂದು ಟೆನ್ಷನಲ್ಲಿ ಏನೋ ಒಂದು ಮಾಡಿಟ್ಟಿರ್ತೀವಿ, ಅದು ಇಷ್ಟ ಆಗಿರಲ್ಲ. ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರ ಮನೆಗೆ ಹೋಗ್ತೀವಿ, ಅಲ್ಲಿ ಇಸ್ಕೊಬರ್ತೀವಿ, ಅಲ್ಲಿ ಊಟ ಮಾಡ್ತೀವಿ, ಇಲ್ಲ ನಾವೇ ಅಲ್ಲೇ ಊಟ ಮಾಡಿ ಬರ್ತೀವಿ, ಇಲ್ಲೇ ಇಸ್ಕೊಂಡಾದರೂ ಬರ್ತೀವಿ. ಅವರು ಅಷ್ಟೇ, ಅವ್ರ ಮನೇಲಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನಮ್ಮ ಮನೆಗೆ ಬರ್ತಾರೆ, ಎಲ್ಲರೂ ಕೂತ್ಕೊತೀವಿ, ಮಾತಾಡ್ತೀವಿ, ನಮ್ಮ ಕಷ್ಟ ಸುಖ, ಅವ್ರ ಕಷ್ಟ ಸುಖ ಎಲ್ಲ ಮಾತಾಡ್ತೀವಿ, ಹರಟೆ ಹೊಡಿತೀವಿ. ಇನ್ನೂ ಈ ಬೇಸಿಗೆ ಟೈಮಲ್ಲಂತೂ ಚೌಕೋಬಾರ ಜಾಸ್ತಿ ಆಡ್ತಾಯಿರ್ತೀನಿ. ನಾನು ಊರಿಗೆ ಬಂದರೆ ಅಂತೂ ಫುಲ್ಲು ಯಾವಾಗ ಬಂದ್ರಿ ಅಂದರೆ ನಾನು ಬರೋದೇ ತುಂಬ ಕಡಿಮೆ ಊರ ಕಡೆ ಎಲ್ಲ. ಫುಲ್ಲು ಚೆನ್ನಾಗಿ ನೋಡ್ಕೊತಾರೆ, ಯಾವಾಗ ಬಂದೆ, ಬಾ ಊಟ ಮಾಡು, ಎಷ್ಟಂದರೆ ಅವ್ರು ಕರೆಯೋದು ನೋಡಿ ನನಗೆ ಊಟ ಮಾಡೋಕ್ಕಾಗಲ್ಲ. ಬಾ ಅಂತ ಕರೀತಾರೆ. ಯಾವಾಗ ಬಂದೆ, ಏನು ತಿಂದೆ, ಯಾಕೆ ಸಣ್ಣಕ್ಕಾಗಿದೆಯಾ ಅಂದರೆ ನಾವು ಇದ್ದಂಗೆ ಇರಲಿ, ಸ್ವಲ್ಪ ಸಣ್ಣಕ್ಕಾಗಲಿ, ಸ್ವಲ್ಪ ದಪ್ಪ ಆಗಲಿ, ನೀವು ಆ ಥರನೇ ಇರಲಿ, ಇದ್ದಂಗೆ ಇರಲಿ, ನೀನು ಯಾಕೆ ಸಣ್ಣ ಆಗಿದೆಯಾ, ಏನಾಯಿತು, ಯಾಕೆ ಹಾಗೆ ಹಿಂಗೆ ಅಂತ ಕೇಳ್ತಾನೆ ಇರ್ತಾರೆ. ಒಂದೊಂದು ಸರಿ ಜಾಸ್ತಿ ಪ್ರೀತಿನೂ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಜಾಸ್ತಿ ಕಾಳಜಿ ಪ್ರೀತಿ ಇರುತ್ತಲ್ಲ, ಅದೂ ಒಂದು ಸರಿ ಹಿಂಸೆ ಅನಿಸ್ಬಿಡುತ್ತೆ. ನಾನು ತುಂಬ ದಿನಕ್ಕೆ ಇಲ್ಲಿಗೆ 8-9 ತಿಂಗಳಾಯಿತು ಬಂದು ಊರ ಕಡೆ. ಇವಾಗ ಬಂದಿದ್ದೀನಲ್ಲ, ತುಂಬ ಕೇರಿಂಗಲ್ಲಿ ನೋಡ್ಕೊತಾರೆ. ಅಮ್ಮನೂ ಅಷ್ಟೇ, ಅದು ಮಾಡಬೇಡ, ಇದು ಮಾಡಬೇಡ, ಸ್ವಲ್ಪ ರೆಸ್ಟಲ್ಲಿರು. ನಾನು ಅಲ್ಲೇ ರೆಸ್ಟಲ್ಲಿ ಇದ್ದಿರ್ತೀನಿ. ಅವ್ರಿಗೂ ಗೊತ್ತಿರುತ್ತೆ ನಾನು ಏನು ಕೆಲಸ ಮಾಡಿರಲ್ಲ ಅಂತ. ಅವರು ಜಾಸ್ತಿ ಕೆಲಸ ಮಾಡಿದ್ರು ಸಮೇತ ನಾನು ರೆಸ್ಟಲ್ಲಿ ಇಡೋಕ್ಕೆ ನೋಡ್ತಾರೆ. ಅಂದರೆ ತುಂಬ ಕೆಲಸ ಮಾಡಿರ್ತೀಯ, ನೀನು ಚೆನ್ನಾಗಿರು, ಹಂಗಿರು ಹಿಂಗಿರು. ಅದರಲ್ಲೂ ನಾನು ಸ್ವಲ್ಪ ವೀಕ್ ಆಗಿದ್ದೀನಿ ಈ ನಡುವೆ. ಸ್ವಲ್ಪ ಅದು ಏನಕ್ಕಂತನೂ ಗೊತ್ತಿಲ್ಲ, ನನಗೂ ಸ್ವಲ್ಪ ವೀಕ್ ಆಗಿದ್ದೀನಿ. ಅದರಿಂದ ತುಂಬ ಇನ್ನಿದ್ದಿದ್ದು ಕೇರ್ ಮಾಡ್ತಾಯಿದ್ದಾರೆ. ಯಾಕೆ ಮೊದಲಿನ ಥರ ಇಲ್ಲ, ಏನಾಯಿತು, ಯಾಕೆ ಸಣ್ಣ ಆಗಿದೆಯಾ ಅಂತ ತುಂಬಾ ಕೇಳ್ತಾ ಇದ್ದಾರೆ. ಒಂದೊಂದು ಸರಿ ಎಷ್ಟು ಕಾಳಜಿ ಮಾಡ್ತಾರಲ್ಲ, ಇವ್ರನ್ನೆಲ್ಲ ಬಿಟ್ಟು ನಾನು ಹೆಂಗಿದ್ದೆ ಇಷ್ಟು ದಿನ ಅಲ್ಲಿ. ಒಂದು ಸರಿನೂ ನೆನೆಸ್ಕೊತಾ ಇರ್ತೀವಿ. ಅವ್ರ ಪ್ರೀತಿ ವಿಶ್ವಾಸ ನೋಡಿ ಒಂದು ಸರಿ ಕಣ್ಣೇ ತುಂಬ ಬಂದುಬಿಡುತ್ತೆ. ಎಷ್ಟು ಕಾಳಜಿ ಮಾಡ್ತಾರಲ್ಲ, ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ಅಂತ. ಅದು ಪದೇ ಬಂದರೂ ಪದೇ ತವ್ರ ಮನೆಗೆ ಬಂದ್ರೂ ಅಷ್ಟು ಪ್ರೀತಿ, ಅಷ್ಟು ಕಾಳಜಿನೂ ಯಾರೂ ತೋರಿಸಲ್ಲ. ಇವಾಗ ಇವಾಗ ನಮ್ಮ ಮನೆ ಅಕ್ಕಪಕ್ಕ ಇರ್ತಾರಲ್ಲ, ಯಾರ ಮನೇಲಿ ಫಸ್ಟ್ ಅಡುಗೆ ಆಗಿಬಿಡುತ್ತೋ ಅವರೇ ಕರೀತಾರೆ, ಬನ್ನಿ ಊಟ ಮಾಡ್ಕೊಂಡು ಬಂತ್ರಿ, ಬನ್ನಿ ಊಟ ಮಾಡಿ, ಊಟ ಮಾಡೋವರೆಗೂ ಬಿಡೋಲ್ಲ. ನಮ್ಗೆ ಬೆಳಿಗ್ಗೆ ಇಷ್ಟು ಬೇಗ ಅಂದರೆ ನಾನು 9 ಇಲ್ಲ 10 9-10 ಗಂಟೆಗೆಲ್ಲ ಟಿಫನ್ ತಿನ್ನೋದು. ಅವರು ಬನ್ನಿ ಇಲ್ಲೇ ಹಳ್ಳಿ ಸೈಡೆಲ್ಲ ಕೆಲಸಕ್ಕೆ ಹೋಗ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆನೇ ತಿಂದುಬಿಡ್ತಾರೆ. 8-9 ಗಂಟೆಗೆಲ್ಲ ಊಟ ಮಾಡಿಬಿಡ್ತಾರೆ. ಬೇಗ ಊಟ ಮಾಡ್ತಾರೆ ಕೆಲಸಕ್ಕೆ ಹೋಗೋರು, ಬೇಗನೆ ಮಲಗ್ತಾರೆ. ಬನ್ನಿ 6 ಗಂಟೆಗೆಲ್ಲ ಕರೆಕ್ಟ್ 5:30-6 ಗಂಟೆಗೆಲ್ಲ ಕಾಫಿ ರೆಡಿ ಇರುತ್ತೆ.
ಅಷ್ಟೊತ್ತಿಗೆ ನಾನು ಎದ್ದೇ ಇರಲ್ಲ, ಇನ್ನೂ ಎದ್ದಿಲ್ವಾ ಮಕ್ಕಳು ಇದ್ದೇ ಇಲ್ವಾ, ಅವರು ಎದ್ದಿಲ್ವಾ ಅಂತಂದು ವಿಚಾರಿಸ್ತಾ ಇರ್ತಾರೆ. ಏನೋ ಒಂಥರ ಸಂತೋಷ. ಹಳ್ಳಿಯ ಜೀವನನೇ ಒಂಥರ ಖುಷಿ ಕಣ್ರಿ. ಏನೇ ಆಗಲಿ ಪೇಟೆ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬಾ ಡಿಫ್ರೆಂಟ್ ಇದೆ. ಮಾತಾಡೋ ರೀತಿ ಆಗಿರ್ಬೋದು, ವಿಚಾರಿಸೋ ರೀತಿ ಆಗಿರ್ಬೋದು. ನನಗಂತೂ ಬಿಟ್ಟು ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ ಅನ್ನೋ ಫೀಲ್ ಬಂದುಬಿಟ್ಟಿದೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಬರೋವಾಗ ಎಷ್ಟಂದರೆ ಒಂದು ಸ್ವಲ್ಪ ಆಟ ಪ್ರಾಬ್ಲಮ್, ಇಲ್ಲಿ ಓಡಾಡೋದು ಬಿಟ್ಟರೆ ಇನ್ನೇನೇ ಇಲ್ಲ. ಅಷ್ಟು ಬಿಟ್ಟರೆ ಅಯ್ಯಪ್ಪ ಯಾರು ಹೋಗ್ತಾರೆ, ಆಟೋಗಳು ಬೇರೆ ಇರೋಲ್ಲ, ಬಸ್ ಇರೋಲ್ಲ, ಅವರಿಗೆ ಅನಿಸ್ಬಿಡುತ್ತೆ. ಬಂದ ಮೇಲೆ ಹೋಗೋಕ್ಕೆ ಮನಸ್ಸೇ ಬರೋಲ್ಲ, ಫುಲ್ ಹತ್ಕೊಂತಾನೆ ಹೋಗ್ಬಿಡ್ಬೇಕು ಆ ಥರ ಅನಿಸ್ಬಿಡುತ್ತೆ. ನಾನು ತುಂಬ ದಿನಕ್ಕೆ ಬಂದರೆ ನಿಜವಾಗ್ಲೂ ಫುಲ್ ಹತ್ಕೊಬಿಡ್ತೀನಿ. ಯಾಕಾದರೂ ಹೋಗ್ತೀನೋ, ಯಾಕಾದರೂ ಬನ್ನೋ, ಹೋಗೋಕ್ಕೆ ಇಷ್ಟ ಇರೋಲ್ಲ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಆವಾಗ ಬಂದಾಗಲಿಂದ ನಾನು ಮಕ್ಕಳನ್ನಾಗಲಿ ಅಷ್ಟೊಂದು ಕೇರ್ ಮಾಡಿಲ್ಲ, ಅವ್ರನ್ನೂ ಅಷ್ಟೊಂದು ಇದು ಮಾಡಿಲ್ಲ. ಅವರೇ ಸ್ನಾನ ಮಾಡಿಸ್ತಾರೆ, ಯಾಕೆ ಊಟ ಮಾಡಿಸ್ತೀನಿ ನಾನೇ ಅಂತ ಮಕ್ಕಳು ಇರ್ತಾರಲ್ಲ, ಮಕ್ಕಳೆಲ್ಲ ಅವ್ರಿಗೊಂಥರ ಖುಷಿ. ಚಿಕ್ಕ ಮಕ್ಕಳಿದ್ದಾಗ ನಾವು ಅದೇ ಥರ ಮಾಡ್ತಿದ್ವಿ. ಅವ್ರಿಗೊಂಥರ ಖುಷಿ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು ಎಲ್ಲ. ಆದ್ದರಿಂದ ಅವರು ನೋಡ್ಕೊತಾರೆ, ಅಷ್ಟೊಂದು ಹೆವಿ ಅನಿಸಲ್ಲ. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಇರಬೇಕು ಅಂತಂದು ಯಾಕೆ ಇಷ್ಟಪಡ್ತಾರೆ ಎಲ್ಲರೂ ಅಂದರೆ ಇದಕ್ಕೆ ಇಷ್ಟಪಡ್ತಾರೆ. ಆದ್ದರಿಂದ ಹಳ್ಳಿ ಕಡೆ ಎಲ್ಲರೂ ಅಂದರೆ ಸಪ್ರೇಟ್ ಆಗ್ತಾರೆ, ಇಲ್ಲ ಅಂತಲ್ಲ. ಅಣ್ಣ ತಮ್ಮ ಇದ್ದರೆ, ಅಕ್ಕ ತಂಗಿ ಇದ್ದರೆ ಸಪ್ರೇಟ್ ಆಗ್ತಾರೆ, ಇಲ್ಲ ಅಂತಲ್ಲ. ಏನೋ ಬಾಂಡಿಂಗ್ ಚೆನ್ನಾಗಿರುತ್ತೆ ಹಳ್ಳಿ ಸೈಡಲ್ಲಿ. ಹಳ್ಳಿ ಕಡೆ ಜೀವನವೂ ಅಷ್ಟೇ ಎಷ್ಟು ಸರಾಗವಾಗಿ ನಡೀತಾ ಇರುತ್ತಂದರೆ, ಒಂದು ಹೊಲಕ್ಕೆ ಹೋದ್ರೆ ಒಂದು ಸೊಪ್ಪು ಸಿಗುತ್ತೆ, ನ್ಯಾಚುರಲಾಗಿ ಸೊಪ್ಪು ತಗೊಬಂದು, ತರಕಾರಿ ತಗೊಬಂದು ಅದನ್ನೇ ಅಡುಗೆ ಮಾಡ್ಕೊತಾರೆ. ಅದರಲ್ಲೇ ರಾಗಿ ಬೆಳ್ಕೊತಾರೆ, ಇಲ್ಲ ಕೂಲಿ ಹೋದರೆ ರಾಗಿ ಕೊಡ್ತಾರೆ. ನಮ್ಮ ಕಡೆ ಏನೂ ಇಲ್ಲ. ಮಕ್ಕಳನ್ನೂ ನೋಡ್ಕೋಬೇಕು, ನಾವೇ ದುಡಿಬೇಕು, ನಾವೇ ತಿನ್ನಬೇಕು, ಎಲ್ಲದನ್ನೂ ಕಾಸು ಕೊಟ್ಟೆ ಕೊಂಡ್ಕೊಳ್ಬೇಕು. ಇವಾಗ ನಮ್ಮ ಮನೇಲಿ ಏನಾದರೂ ತರಕಾರಿ ಇಲ್ಲ ಕೊತ್ತಂಬರಿ, ಏನಾದರೂ ಕರಿಬೇವು ಏನಾದರೂ ಇಲ್ಲ ಅಂದರೆ ಪಕ್ಕದ ಮನೆಗೆ ಹೋಗ್ತೀವಿ, ಅಕ್ಕ ಕೊಡಿ ಅಂತ ಇಸ್ಕೊತೀವಿ. ನಮ್ಮ ಮನೇಲಿದ್ದರೆ ಅವ್ರು ತೊಗೊಂಡೋಗ್ತಾರೆ, ಅವ್ರ ಮನೇಲಿದ್ದರೆ ನಾವು ತೊಗೊಂಡು ಬರ್ತೀವಿ. ಏನಾದರೂ ಅದಂತಲ್ಲ, ದಿನಸಿ ಐಟಮ್ಸು ಅಷ್ಟೇ. ಏನಾದರೂ ಇಲ್ಲ ಅಂದರೆ ಅವರು ತೊಗೊಂಡೋಗ್ತಾರೆ, ನಾವು ತೊಗೊಂಬರ್ತೀವಿ, ಅವರು ತಿಂತಾರೆ. ತಿರ್ಗಿ ಹಣ್ಣು ಏನಾದರೂ ತಂದರೆ ಅವರು ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ಕೊಡ್ತೀವಿ. ಏನೋ ಒಂಥರ ಬಾಂಡಿಂಗ್ ಚೆನ್ನಾಗಿರುತ್ತೆ. ನನಗಂತೂ ಫುಲ್ ಇಷ್ಟ ಆಯಿತು ಹಳ್ಳಿ ಜೀವನ. ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ರು ನನಗೆ ಅದು ಒಂದು ಆಸೆ ಇತ್ತು. ಮದುವೆ ಆದಮೇಲೆ ನಾನು ಪೇಟೆ ಜೀವನಕ್ಕೆ ಹೋಗಬೇಕು, ಆ ಲೈಫು ನೋಡಬೇಕು ಅಂತ. ಇಷ್ಟು ಬೋರಿಂಗಾಗಿರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಇದು ಏನು ಪೇಟೆ ಜೀವನ. ಇನ್ನೊಂದು, ನಾವು ಇವಾಗ ಊರಿಗೆ ಬಂದಿದ್ದೀನಿ ಅಂದರೆ ನಮ್ಮವರಷ್ಟೇ, ನಮ್ಮ ರಿಲೇಷನ್ ಅಷ್ಟೇ ಮಾತಾಡ್ಸಲ್ಲ. ಪ್ರತಿಯೊಬ್ಬರು ನಾನು ಬಂದಾಗಲಿಂದ ಹೋಗೋವರೆಗೂ ಯಾವಾಗ ಬಂದೆ ಊಟ ಮಾಡ್ಬಾ, ಯಾವಾಗ ಬಂದೆ ಊಟ ಮಾಡ್ಬಾ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ, ಬರೀ ಇದನ್ನೇ ಕೇಳ್ತಾ ಇರ್ತಾರೆ. ಬಂದವರೆಲ್ಲ ಸಿಕ್ಕೋರೆಲ್ಲ ಎಲ್ಲರೂ ನಮ್ಮ ಮನೆ ಹತ್ರನೇ ಇರಲ್ವಲ್ಲ, ಬೇರೆ ಬೇರೆ ಕಡೆ ಇರ್ತಾರೆ. ಏನಕ್ಕಾದರೂ ಬರ್ತಾ ಇರ್ತಾರೆ, ಅವಾಗ ಎಲ್ಲ ಕೇಳ್ತಾ ಇರ್ತಾರೆ ಹೇಗಿದ್ದೀರಾ ಅಂತ. ಮಕ್ಕಳನ್ನ ಅಷ್ಟೇ, ಹೆಂಗಿದ್ದೀರೋ, ಯಾಕೋ ಹಿಂಗಿದ್ದೀರಾ, ಏನು ಯಾವ ಊರು, ಹೆಂಗಿದ್ದೀರೋ ಅಂತ ಕೇಳ್ತಾನೇ ಇರ್ತಾರೆ. ಏನೋ ಒಂಥರ ಖುಷಿಯಾಗಿರುತ್ತೆ. ತಿರ್ಗಿ ಅವ್ರು ಊಟ ಮಾಡಲ್ಲ ಅಂದರೂ ಊಟ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ತಿನ್ನಲ್ಲ ಅಂದರೆ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ, ಅಂಗಡಿಯಲ್ಲಿ ಕೊಡಿಸ್ತಾರೆ ಜ್ಯೂಸು, ಬಿಸ್ಕೆಟು. ಬೇಡ ಅಂತೀವಿ ನಾವು, ಏನು ಮಕ್ಕಳಿಗೆ ಅದೆಲ್ಲ ಕೊಡಬಾರ್ದು ಬೇಡ ಅಂದರು. ಇಲ್ಲಿರೋವರೆಗೂ ನಾವು ಕೊಡಿಸ್ತೀವಿ, ಏನೇನು ಅಲ್ಲಿಗೆ ಹೋದಾಗ ನೀವೇನಾದರೂ ಮಾಡ್ಕೊಳ್ರಿ, ನಾವು ಇಲ್ಲಿರೋವರೆಗೂ ನಾವು ಕೊಡಿಸ್ತೀವಿ, ನಮ್ಗೆ ಹೇಳ್ಬೇಡ್ರಿ ಆ ಥರ, ನಮ್ಗೆ ಬೇಜಾರಾಗ್ಬಿಡುತ್ತೆ ಅಂತಲೇ ಹೇಳ್ಬಿಡ್ತಾರೆ. ಎಲ್ಲರೂ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು ನಕ್ಕೊತ ಹಿಂದೆ ನಾವು ಹೆಂಗಿದ್ವಿ, ಯಾವ ಥರ ಓದ್ತಿದ್ವಿ, ಯಾವ ಥರ ನಾವು ಕೆಲ್ಸಕ್ಕೆ ಹೋಗ್ತಾಯಿದ್ವಿ, ನಾವು ಯಾವ ಥರ ಜೊತೆಗಿದ್ವಿ, ಅದೆಲ್ಲ ನೆನಪುಗಳು ಮಾಡ್ಕೊತ ನಕ್ಕೊತ ಅದೇ ಟೈಮ್ಗೆ ಏನಾದರೂ ಕೆಲಸ ಮಾಡ್ಕೊತ ಅವೆಲ್ಲ ಹರಟೆ ಹೊಡ್ಕೊತ ಕೂತ್ಕೊತೀವಿ. ಇಲ್ಲಾಂದರೆ ಏನಾದರೂ ತಿನ್ಕೊತ ಹರಟೆ ಹೊಡ್ಕೊತ ಕೂತ್ಕೊಂಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಲೈಫ್ ಅಂತಲೇ ಹೇಳ್ಬೋದು. ತಿರ್ಗಿ ಹಳ್ಳಿಯಲ್ಲಿ ಅಷ್ಟೇ, ಇವಾಗ ಏನೇ ಕಿತ್ತಾಡಿದ್ದಾರೆ, ಏನೇ ಜಗಳ ಆಡಿದ್ದಾರೆ ಅಂದರೂ ಒಂದು ಸಾರಿ ಅವ್ರಿಗೇನಾದರೂ ಹುಷಾರಿಲ್ಲ, ಏನಾದರೂ ಸಮಸ್ಯೆ ಇದೆ, ಯಾಕೆ ಏನು ಇವಾಗ ಯಾರಾದರೂ ಇವಾಗ ನಮ್ಮಮ್ಮ ಇದ್ದಾರೆ ಅಂದ್ಕೊಳ್ಳಿ, ನಾವು ಇವಾಗ ಗಂಡ ಹೆಂಡತಿ ಏನಾದರೂ ಜಗಳ ಆಡಿರ್ತೀವಿ, ಅದು ನಮ್ಮಮ್ಮ ಗೊತ್ತಾಗಿರುತ್ತೆ. ಅವ್ರು ಅಳ್ತಾ ಇರ್ತಾರೆ, ಏನಾಯಿತು ಕರ್ಸೋಣ, ಬುದ್ಧಿ ಮಾತು ಹೇಳೋಣ, ಅವ್ರಿಗೆ ಒಳ್ಳೇದು ಹೇಳೋಣ, ಅವ್ರು ತಿದ್ಕೊತಾರೆ, ಆ ಥರ ಈ ಥರ ಅಂತಂದೆಲ್ಲ ಹೇಳ್ತಾರೆ. ಈ ಪೇಟೆಯಲ್ಲಾದರೆ ಅಕ್ಕಪಕ್ಕ ಜನ ಹೆಂಗೆ ಮಾಡ್ತಾರೆ ಅಂದರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರೆ. ಹಳ್ಳಿ ಕಡೆನೂ ಇರ್ತಾರೆ ಕೆಲವೊಬ್ರು. ಇವಾಗ ರಾಗಿ ಇದೆ ಅಂದರೆ, ರಾಗಿ 90% ರಾಗಿ ಇದ್ದರೆ 10% ಕಡ್ಡಿ ಕಸ ಇರುತ್ತಿಲ್ಲ ಅಂತಲ್ಲ. ಈ ಪೇಟೆಗೆ ಹೋಲಿಸ್ಕೊಂಡ್ರೆ ಹಳ್ಳಿ ಕಡೆ ಕಡಿಮೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಲೈಫ್. ನನಗಂತೂ ತುಂಬ ಇಷ್ಟ ಆಯಿತು.
ಮತ್ತು ನಾವು ಹೂವು ಎಲ್ಲ ಕೊಂಡ್ಕೊತೀವಿ. ಇವಾಗ ಅಮ್ಮನೇ ನೋಡಿ, ಅಮ್ಮ ಒಂದು ಕಾಯಿ ಕೊಂಡ್ಕೊಳ್ಳಲ್ಲ, ಹೂವು ಗಿಡದಲ್ಲೇ ಬಿಡುತ್ತೆ. ಆ ಥರ ಮನೆ ಸೈಡಲ್ಲೇ ತುಂಬ ವಾತಾವರಣ ಹಚ್ಚ ಹಸಿರಾಗಿ ನೋಡ್ತಿರ್ಬೋದು. ನನ್ನ ವೀಡಿಯೋಸಲ್ಲೆಲ್ಲ ಫುಲ್ಲು ಗಿಡಗಳು ಚೆನ್ನಾಗಿರ್ತವೆ. ಇನ್ನೊಂದು ನಾವು ಗ್ಯಾಸಲ್ಲಿ, ಹೀಟ್ರಲ್ಲಿ, ಸೋಲಾರಲ್ಲಿ ಕಾಯಿಸಿ ಸ್ನಾನ ಮಾಡೋದಕ್ಕೂ, ನೀರು ಕಾಯಿಸಿ ನಾವು ಸ್ನಾನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವಾಗ ನಾವು ಏನಾದರೂ ಬಾಣಂತಿಯರಿಗೆ ಇಲ್ಲ ಏನಾದರೂ ಇನ್ಫೆಕ್ಷನ್ ಆದರೆ, ಯಾರಿಗಾದರೂ ಈ ಅಲರ್ಜಿ ಅಂತೀವಲ್ಲ, ಹಳ್ಳಿ ಕಡೆ ಇರೋರು ಇವಾಗ ಹಾಸ್ಪಿಟ್ಲಿಗೆ ಹೋಗೋಲ್ಲ ಸಡನ್ನಾಗಿ. ಬೇವಿನ ಸೊಪ್ಪು ಅರೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಅರೆದ್ಬಿಟ್ಟು ಪೇಸ್ಟ್ ಥರ ಅರೆದು ಬಿಡ್ತಾರೆ. ನಮ್ಮ ಕಡೆ ಹರಿಯೋದು ಅಂತಾರೆ, ಅಂದರೆ ಪೇಸ್ಟ್ ಮಾಡೋದು, ರುಬ್ಬಿಟ್ಟು ಅವ್ರೇನು ಮಿಕ್ಸಿಗೆ ಹಾಕಿ ರುಬ್ಬಲ್ಲ, ಬಂಡೆ ಗುಂಡು ಬರುತ್ತಲ್ಲ ಅದರೆಲ್ಲ ಹರಿದ್ಬಿಟ್ಟು ಅದನ್ನ ಸ್ವಲ್ಪ ಬಿಸಿ ಮಾಡಿ 3 ದಿನ ಹಚ್ಕೊತಾರೆ. ಕಡಿಮೆ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆ ಥರ ಮನೆ ಮದ್ದು ಅವರೇ ಕಂಡಿರ್ತಾರೆ. ನಮಗೆ ಗೊತ್ತಿದ್ರೂ ಪೇಟೆಯಲ್ಲಿ ನಾವು ಗೊತ್ತಿರುತ್ತೆ ನನಗೆ, ಹಂಗಾದ್ರೂ ಏನೋ ಒಂಥರ ಭಯ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಆ ಥರ ಇರುತ್ತೆ. ತಿರ್ಗಿ ಇವಾಗ ಒಂದು ಮಗು ಹುಟ್ಟಿದೆ ಅಂದರೆ ನಾವಷ್ಟೇ ಎತ್ಕೊಂಡು, ನಾವಷ್ಟೇ ಮಗು ನೋಡಿಕೊಂಡು, ನಾವು ಮನೆ ಕೆಲಸ ಮಾಡಿಕೊಂಡು ನಾವು ಇರಬೇಕು. ಯಾರು ಏನೋ ಒಬ್ಬರು ಇಬ್ಬರು ಅಕ್ಕಪಕ್ಕ ಮನೆಯವರು ನೋಡ್ಕೋಬಹುದು ಅಷ್ಟು ಬಿಟ್ಟರೆ ಇನ್ಯಾರು ನೋಡ್ಕೊಳಕ್ಕಾಗಲ್ಲ. ಅಂದರೆ ಹಳ್ಳಿಯಲ್ಲಿ ಬೇರೆ ಮನೆಗೆ ಕೊಟ್ಬಿಟ್ಟು ಮಗುನ ನೋಡ್ಕೊತಂದು ಹೇಳ್ಬಿಟ್ಟು ಕೆಲಸ ಮಾಡ್ಕೊತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಹಿಂಗೆ ಮಗುನ ನೋಡ್ಕೊ, ನಾನು ಹಿಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು ಅವ್ರ ಹತ್ರ ಬಿಟ್ಬಿಟ್ಟು ಹೋಗ್ತಾರೆ. ಹಳ್ಳಿ ಕಡೆ ಹಂಗೆ ನಡೀತಿರುತ್ತೆ ಜೀವನ. ಅಂದರೆ ಅಜ್ಜಿ ತಾತ ಫುಲ್ಲು ಜಾಯಿಂಟ್ ಫ್ಯಾಮಿಲಿಗಳು ಇರ್ತಾವಲ್ಲ, ಅವರು ಒಂದು ಬಾಂಡಿಂಗಲ್ಲಿ ಹೋಗ್ತಾ ಇರುತ್ತೆ. ಇನ್ನೊಂದು ಜನನೂ ಹೇಟ್ ಮಾಡಲ್ಲ, ಏನೋ ಮಕ್ಕಳು ಬಿಟ್ಟೋಗಿರ್ತಾರೆ ಅಂತ ನೋಡ್ಕೊತಾರೆ, ಜವಾಬ್ದಾರಿಯಿಂದ ಹೇಳ್ತಾರೆ, ಹಿಂಗೆ ಮಗು ಹಿಂಗಾಗಿದೆ ನೋಡ್ಕೊ, ಹಿಂಗಾಯಿತು, ನಮ್ಮ ಮನೇಲಿ ಬಿಟ್ಟು ಹೋಗು, ನಾವು ಮನೇಲೇ ಇರ್ತೀವಿ, ಹೋಗು 1-2 ದಿನ ಕೂಲಿ ಅಂತಂದು ಹಂಗೂ ಹೇಳ್ತಾರೆ. ನಮ್ಮ ಪೇಟೆ ಕಡೆ ಆ ಥರ ಇಲ್ಲ, ಯಾರೂ ಹೇಳೋದು ಇಲ್ಲ. ಏನೇ ಆಗಲಿ ಮಕ್ಕಳಿಗೆ ನಾನು ಅದಕ್ಕೆ ಎಷ್ಟೇ ವೀಡಿಯೋಸು ನನಗೆ ಮುಖ್ಯ ಅಲ್ಲ, ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಅನ್ನೋದು ಚೆನ್ನಾಗಿ ಅರಿವಾಗಬೇಕು. ಹಳ್ಳಿ ಜೀವನ ಹೆಂಗಿರುತ್ತೆ, ಪೇಟೆಗೂ ಹಳ್ಳಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಗಬೇಕಂತಲೇ ನಾನು ವೀಡಿಯೋಸ್ ನಿಂತರೆ ನಿಲ್ಲಿ, 1-2 ದಿನ ಗ್ಯಾಪ್ ಆದರೆ ಆಗಲಿ ಅಂತಂದೇಳಿ ನಾನು ಹಳ್ಳಿ ಕಡೆ ಬಂದಿದ್ದು. ಮತ್ತು ತುಂಬ ದಿನಕ್ಕೆ ಇವಾಗ ಹೋದರೆ ಮತ್ತೆ ದಸರಾವರೆಗೂ, ದಸರಾದಲ್ಲಿ ರಜಾ ಕಡಿಮೆ ಇರುತ್ತೆ, 1 ದಿನ 2 ದಿನ ಇರ್ತೀನಿ, ಹಂಗೆ ಹೋಗ್ತೀನಿ ಅಷ್ಟೇ. ಅದರಿಂದ ಇವಾಗಾದರೂ ಮಕ್ಕಳು ಇರಲಿ, ಹಳ್ಳಿ ಜೀವನಕ್ಕೆ ಹೊಂದ್ಕೊಳ್ಳಿ. ಮಣ್ಣಲ್ಲಿ ಆಟಾಡೋಕ್ಕೆ ಬರಲ್ಲ, ಮಣ್ಣಲ್ಲಿ ಇವಾಗ ಹಳ್ಳಿ ಹುಡುಗರೆಲ್ಲ ಮಣ್ಣಲ್ಲಿ ಆಟಾಡ್ತಾರೆ, ಅದರಿಂದನೇ ಗೊಂಬೆಗಳು ಮಾಡ್ತಾರೆ, ಅವು ಮಾಡ್ತಾರೆ. ಈ ಇವರೆಲ್ಲ ಪೇಟೆಯಲ್ಲಿರೋ ಹುಡುಗರೆಲ್ಲ ಪೇಂಟಿಂಗು ಅದು ಇದು ಅಂತ ಅವರು ಪೇಂಟಿಂಗೆಲ್ಲ ಕಾಸು ಕೊಟ್ಟು ತಂದುಕೊಂಡು ಮಾಡ್ತಾರೆ. ಇವರು ಮಣ್ಣಲ್ಲೇ ಅದೆಲ್ಲ ಕಲಿತಾರೆ. ಆ ಥರ ಅದಕ್ಕೆ ಹೇಳಿದ್ದು, ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆದರೆ 50% ಹಳ್ಳಿಯಲ್ಲಿ ಈ ಬಾಂಡಿಂಗ್ ಇದೆ ಇವಾಗ. ಮೊದಲು ನಾನು ಇನ್ನೊಂದು ಹಳ್ಳಿ ಕಡೆ ಹತ್ತತ್ರ ಮನೆಗಳಿರ್ತವೆ, ಇರಲ್ಲ. ಪೇಟೆಗಳಲ್ಲಿ ಹತ್ತತ್ರ ಮನೆ ಇರ್ತವೆ, ಓಡಾಡೋಕ್ಕೂ ಜಾಗ ಇರಲ್ಲ. ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ತಿರ್ಗಾ ಫ್ರೀಡಮ್ ಆಗಿರುತ್ತೆ ಹಳ್ಳಿಯಲ್ಲಿ. ನಮ್ಮ ಮನೆ ಹತ್ರ ಅಂತ ಫುಲ್ಲು ಸುತ್ತಮುತ್ತ ಓಡಾಡೋಕ್ಕಾಗಿರ್ಬೋದು, ನಾವು ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ, ಏನಿಲ್ಲ ಅಂದರೂ ಇನ್ನೂ ಒಂದು 5-6 ಬೆಡ್ರೂಮ್ ಕಟ್ಟೋಷ್ಟು ಮನೆ ಅಷ್ಟು ಜಾಗ ಇದೆ, ಅಂದರೆ ಸೈಟ್ ಇದೆ. ಮಕ್ಕಳು ಫ್ರೀಡಾಗಿ ಆಟಾಡ್ಕೊತಾರೆ, ಮರ ಗಿಡ ಎಲ್ಲ ನೋಡ್ತಾರೆ. ನೇಚರ್ ಹೆಂಗಿರುತ್ತೆ ಹೆಂಗಿಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೇಚರ್ ಯಾವ ಥರ ಇರುತ್ತೆ, ಹಳ್ಳಿ ಜೀವನ, ಹಳ್ಳಿ ಸಂಸ್ಕೃತಿ, ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಹೆಂಗೆ ಬೆಳೀತಾರೆ. ಇವಾಗ ಹಳ್ಳಿಯಲ್ಲಿರೋರಿಗೆ ಇವಾಗ ತಂದೆ ವ್ಯವಸಾಯ ಮಾಡ್ತಿದ್ರೆ ಮಗನಿಗಾಗಲೇ ಟ್ರಾನ್ಸ್ಫರ್ ಆಗಿರುತ್ತೆ. ಯಾಕಂದರೆ ಅವರು ವ್ಯವಸಾಯ ಮಾಡುವಾಗ ಅವ್ರು ಏನೇ ಒಂದು ಕೆಲಸ ಮಾಡ್ತಾ ಇರಲಿ, ಅವ್ರು ಕರ್ಕೊಬಂದುಬಿಟ್ಟು ಜೊತೆಗೆ ಕರ್ಕೊಂಡು ಹೋಗ್ತಾರೆ, ಜೊತೆಗೆ ತೋರಿಸ್ತಾರೆ, ಅವೆಲ್ಲ ತಿಳ್ಕೊಂಡಿರ್ತಾರೆ. ಇವಾಗ ನಾವು ಕಲಿಸ್ಬೇಕು ಮಕ್ಕಳಿಗೆ. ಪೇಟೆಯಲ್ಲಾದರೆ, ಹಳ್ಳಿಯಲ್ಲಾದರೆ ಅವ್ರು ಕಲಿತಾರೆ. ಸುತ್ತಮುತ್ತ ಜನ ನೋಡಿ, ತಂದೆ ತಾಯಿ ಮಾಡೋ ಕೆಲಸ ನೋಡಿಬಿಟ್ಟು ಅವರೇ ಕಲಿತಾ ಹೋಗ್ತಾರೆ. ಏನೇ ಅದು ಒಂದು ವಿಚಾರ ಇರಲಿ. ಒಂದಂದರೆ ಹಳ್ಳಿಯಲ್ಲಿ ಗಂಡ ಹೆಚ್ಚು ಹೆಂಡತಿ ಕಡಿಮೆ ಅನ್ನೋದು ಒಂದು ವಿಚಾರ ಇರುತ್ತೆ. ಅಂದರೆ ಇಬ್ಬರು ಸಮಾನರು ಅನ್ನೋ ಭಾವನೆ ಕೊಡಲ್ಲ. ಹಳ್ಳಿಯಲ್ಲಿ ಇರೋದೇ ಇಲ್ಲ. ಗಂಡನಿಗೆ ಮರ್ಯಾದೆ ಜಾಸ್ತಿ ಇರುತ್ತೆ, ಹೆಂಡ್ತಿಗೆ ಸ್ವಲ್ಪ ಕಡಿಮೆ. ಹೆಂಗಂದರೆ ಇವಾಗ ಗಂಡ ದುಡಿತಾನೆ, ಅವ್ರ ಕೆಲಸ ಅವರೇ ಮಾಡಬೇಕಂತಲ್ಲ, ಗಂಡನ ಕೆಲಸ ಹೆಂಡ್ತಿನೂ ಮಾಡಬೇಕು, ಮಕ್ಳಿಗೂ ಮಾಡಬೇಕು, ಅತ್ತೆ ಮಾವನ್ನು ನೋಡ್ಕೋಬೇಕು,
ಪ್ರತಿಯೊಂದು ನೋಡ್ಕೋಬೇಕು. ಈ ಪೇಟೆ ಜೀವನದಲ್ಲಿ ಹಂಗಲ್ಲ, ಇಬ್ಬರು ಈಕ್ವಲಾಗಿ ಶೇರ್ ಮಾಡ್ತಾರೆ. ಮನೆ ಕೆಲಸ ಆಗಿರ್ಬೋದು, ಹೊರಗಡೆ ಕೆಲಸ ಆಗಿರ್ಬೋದು, ಎಲ್ಲನೂ ಈಕ್ವಲಾಗಿ ಶೇರ್ ಮಾಡಿಕೊಂಡು ಮಾಡ್ತಾ ಹೋಗ್ತಾರೆ. ಹಳ್ಳಿ ಕಡೆ ಆ ಥರ ರೂಲ್ಸ್ ನಡೆಯೋಕ್ಕೂ ಬಿಡಲ್ಲ. ಅಂದರೆ ಅತ್ತೆಂದ್ರು ಇರ್ತಾರಲ್ಲ, ನಾವೆಲ್ಲ ಮಾಡ್ಕೊಬಂದಿಲ್ವಾ, ನಾವೆಲ್ಲ ನಡೆಸ್ಕೊಬಂದಿಲ್ವಾ ಅನ್ನೋ ಒಂದು ಇದು ನಡೆಸ್ತಾ ಹೋಗ್ತಾರೆ. ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಅನ್ನಿಸ್ದಂಗೆ. ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಗಂಡನ ಜೊತೆಯಲ್ಲಿ ಹೆಂಡ್ತಿ ಕೆಲಸ ಮಾಡಿದರೂ ಗಂಡ ಹೆಚ್ಚು ಹೆಂಡ್ತಿ ಕಡಿಮೆ ಅನ್ನೋ ಫೀಲ್ ಇದ್ದೇ ಇರುತ್ತೆ. ಅದು ನಡೆಸ್ಕೊಂಬಂದಿರ್ತಾರೆ. ಇದು ನನಗೆ ಹಳ್ಳಿಯಲ್ಲಿ ನೋಡಿದಾಗ ನನಗನ್ಸಿರೋ ಫೀಲಿಂಗು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಹೊಸ್ದಾಗಿ ನೋಡ್ತಾಯಿದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್. ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ, ಒಳ್ಳೆ ವ್ಲಾಗ್ ಮುಖಾಂತರ. ಬಾಯ್.